ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ನಿಂತ್ಕೊಳ್ತಾರೆ. ಅವರ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಸಹಜ SIT ಪರ ವಕೀಲರು ಹೆಚ್ಚಿನ ವಿಚಾರಣೆಗಾಗಿ ಅವರನ್ನು ವಶಕ್ಕೆ ಕೊಡುವಂತೆ ಮನವಿ ಮಾಡ್ತಾರೆ. ಪೊಲೀಸ್ ಕಸ್ಟಡಿಗ, ಜುಡಿಷಿಯಲ್ ಕಸ್ಟಡಿ ಅಥವಾ ಜೈಲಿಗ ಅಥವಾ ಜಾಮೀನ, ಮೂರು ಸಾಧ್ಯತೆಗಳಿರೋದು. ಆ ಸಾಧ್ಯತೆಗಳು ಏನು, ಅದು ಅವುಗಳ ಪೈಕಿ ಯಾವುದು ಸತ್ಯ ಆಗುತ್ತೆ ಅಂತ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನನ್ನ ಕೊಲೀಗ ಪ್ರಶಾಂತ್ನಾಥ್ ನನ್ನ ಜೊತೆಗಿದ್ದಾರೆ. ಪ್ರಶಾಂತ್, ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಇದರ ಇಂಪ್ಯಾಕ್ಟ್ ಏನು ಕಾಣಿಸ್ತಾ ಇದೆ ನಿಮಗೆ? ಅದೇ ನನಗನ್ಸುತ್ತೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಎರಡು ಪಾಲಿಟಿಕ್ಸ್ ಮೇಲೆ ಪ್ರಜ್ವಲ್ ರೇವಣ್ಣ ವಿಡಿಯೋ CDಗಳ ಒಂದು ಇಂಪ್ಯಾಕ್ಟ್ ನಿಶ್ಚಿತವಾಗಿ ಪರ್ಸೆಪ್ಷನ್ ರೂಪದಲ್ಲಿ ಇದ್ದೇ ಇದೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರ CD ಬಂದಾಗ ಹಾಸನದ ಚುನಾವಣೆ ಇತ್ತು. 2-3 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ CD ಹಾಸನದಲ್ಲಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈ ಬಾರಿ ನೋಡಬೇಕಾಗತ್ತೆ ಈ ಚುನಾವಣೆಯಲ್ಲಿ ಹಾಸನದಲ್ಲಿ ಇದರ ಇಂಪ್ಯಾಕ್ಟ್ ಎಷ್ಟು ಅಂತಕ್ಕಂಥದ್ದು. ಅದು ಒಂದು ಸತ್ಯ. ಈಗ ವೋಟ್ ಯಾರಿಗೆ ಹಾಕಿದ್ದಾರೆ, ಹೇಗೆ ಹಾಕ್ತಾರೆ ಅಂತಕ್ಕಂಥದ್ದು ಕನ್ವೆನ್ಷನಲ್ ವಿಸ್ಡಮಿಂದ ನೋಡ್ಲಿಕ್ಕೆ ಆಗಲ್ಲ. 10 ವರ್ಷದ ಹಿಂದೆ ಈ CDಗಳು ಬಂದಾಗಕ್ಕೂ ಮತ್ತು ಈಗ ಈ CDಗಳು ಹರಿದಾಡುವ ವೇಗ ಮತ್ತು ತಲುಪುವ ಜನಕ್ಕೂ ಅವರ ವೋಟಿಂಗ್ ಪ್ಯಾಟರ್ನ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಹಾಸನದ ರಿಸಲ್ಟ್ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ BJP ಮತ್ತು JDS ವಿಸಿಬಲಿ ಬ್ಯಾಕ್ಫುಟ್ನಲ್ಲಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. BJPಗೆ ನೇರವಾಗಿ ಈ ಪ್ರಕರಣ ಸಂಬಂಧ ಇಲ್ಲದೆ ಹೋದರೂ ಕೂಡ ನರೇಂದ್ರ ಮೋದಿ, RSS ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಮತ್ತು ಚರಿಷ್ಮಾ ಇದ್ದವರಿಗೆ ಪ್ರಜ್ವಲ್ ರೇವಣ್ಣ ಅವರ CDಗಳು ಒಂದು ರೀತಿಯ ಮುಜುಗರವನ್ನು ನಿಶ್ಚಿತವಾಗಿ ತಂದೊಡ್ಡಿವೆ. ಪರ್ಸೆಪ್ಷನ್ ವೈಸ್ ಹೇಳಬೇಕಾದ್ರೆ ನೇಹಾ ಹಿರೇಮಠ್ ಪ್ರಕರಣ ಮುಂಬೈ ಕರ್ನಾಟಕ ಭಾಗದಲ್ಲಿ ಒಂದು BJPಗೆ ಕ್ಲೀನ್ ಸ್ವೀಪ್ನ ಒಂದು ಪ್ರಕರಣ, ಒಂದು ಅಸ್ತ್ರವಾಗಿ ನೇಹಾ ಹಿರೇಮಠ್ ಪ್ರಕರಣ ಸಿಕ್ಕಿತ್ತು. ಆದರೆ ಕಳೆದ ಒಂದು ವಾರದಿಂದ, ಅಂದರೆ ಮೊದಲನೇ ಹಂತದ ಚುನಾವಣೆ ಮುಗಿದ ಒಂದು ದಿನದ ನಂತರದಿಂದ ಪ್ರಜ್ವಲ್ ರೇವಣ್ಣ ವಿಚಾರವೇ ಸೋಷಿಯಲ್ ಮೀಡಿಯಾ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ನನಗೆ ನೇರವಾಗಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಇಲ್ಲಿ ಇಫೆಕ್ಟ್ ಆಗುತ್ತೆ, ಅಲ್ಲಿ ಇಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದಕ್ಕಿಂತ ಜನರ ಮಸ್ತಿಷ್ಕವನ್ನು ಈ ಪ್ರಕರಣ ತಲುಪಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವೋಟಿಂಗ್ ಪ್ರಯಾರಿಟಿ ಇರುತ್ತಾ, ದ್ಯಾಟ್ ಈಸ್ ಕ್ವಶನೇಬಲ್. ಆದರೆ ಒಂದಂತೂ ನಿಜ, BJP ಮತ್ತು JDSಗೆ ತೀವ್ರ ಮುಜುಗರವನ್ನು ಈ ಪ್ರಕರಣ ತಂದೊಡ್ಡಿದೆ. ಎಚ್.ಡಿ. ರೇವಣ್ಣ ಅರೆಸ್ಟ್ನ ಇಂಪ್ಯಾಕ್ಟ್ ಅಂದರೆ ಅಫ್ಕೋರ್ಸ್ ಪ್ರಜ್ವಲ್ ರೇವಣ್ಣ ವಿಡಿಯೋಗಳು, ಫೋಟೋಗಳು ವೈರಲ್ ಆಗಿರೋದು, ಸಾವಿರಾರು ವಿಡಿಯೋಗಳು, 100 ಹೆಣ್ಣು ಮಕ್ಕಳು, ಅದು ಬೇರೆ ರೀತಿಯ ಚರ್ಚೆ ಇದೆ. ಅದರಲ್ಲಿ ಒಂದು ಆಕ್ರೋಶ ಇದೆ, ಒಂದು ಅಸಹ್ಯ ಇದೆ, ಹೇವರಿಕೆ ಇದೆ, ಎಲ್ಲ ಫೈನ್. ಬಟ್ ರೇವಣ್ಣನವ್ರನ್ನ ಅರೆಸ್ಟ್ ಮಾಡಿದ್ದು 10 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದ ಘಟನೆಯ ದೂರಿನ ಆಧಾರದ ಮೇಲೆ ದೇವೇಗೌಡರ ಮನೆಯಿಂದ ಅರೆಸ್ಟ್ ಮಾಡಿದ್ದು. ದೇವೇಗೌಡರ ಮನೆಗೆ ಹೋಗಿ ಕರ್ಕೊಂಬಂದರು ಪೊಲೀಸರು ಇವರನ್ನು. ಇದರ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಇರುತ್ತಲ್ವಾ? ಅದೇ ನೋಡಿ, ಈಗ ನೀವು ನನಗಂದರೆ ನೆನಪುಪೂರ್ವಕರ 2011ರಲ್ಲಿ ಯಡಿಯೂರಪ್ಪನವರ ಬಂಧನದ ನಂತರ ಇಷ್ಟು ದೊಡ್ಡ ರಾಜಕಾರಣಿಯನ್ನು, ಈಗ DK ಶಿವಕುಮಾರ್ ಬಂಧನ, ಯಡಿಯೂರಪ್ಪ ಅವರ ಬಂಧನ ನಂತರ DK ಶಿವಕುಮಾರ್ ಬಂಧನ, ಅದಾದ ಮೇಲೆ ಇಷ್ಟು ದೊಡ್ಡ ರಾಜಕಾರಣಿಯನ್ನು ಬಂಧಿಸಿದ್ದು ಈ ಪ್ರಕರಣದಲ್ಲಿ. ಆ ಎರಡೂ ಪ್ರಕರಣಗಳ ಫೀಚರ್ ಬೇರೆ. ಆ ಎರಡೂ ಪ್ರಕರಣಗಳು ಭ್ರಷ್ಟಾಚಾರದ ಆರೋಪಗಳ ಕಾರಣದಿಂದ ಬಂಧನವಾಗಿತ್ತು. ಇಲ್ಲಿ ಹೆಣ್ಣು ಮಕ್ಕಳ ಕಾರಣದಿಂದ ಈ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗ್ತಾ ಇದೆ. ನನಗನ್ಸುತ್ತೆ ನೋಡಿ, ಅನೇಕ ಬಾರಿ ಈ ರೀತಿ ದೊಡ್ಡ ಸಮುದಾಯಗಳು, ಪ್ರಬಲ ಜಾತಿಗಳು ಇಂಥ ಪ್ರಕರಣದಲ್ಲಿ ಆ ರಾಜಕಾರಣಿಯನ್ನು ಬೆಂಬಲಿಸಿದ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಜಾತಿ ರಾಜಕಾರಣವನ್ನು ಮಾಡ್ಕೊಳ್ತಾ ಬಂದವರಿಗೆ ಇದು ಲಯಬಿಲಿಟಿ ಅಲ್ಲ, ಜೈಲಿಗೆ ಹೋಗ್ತಕ್ಕಂಥದ್ದು ಒಂದು ಅಸೆಟ್ನ ರೂಪದಲ್ಲಿ ಪರಿವರ್ತಿತವಾಗಿರ್ತಕ್ಕಂಥ ಸಾಕಷ್ಟು ಪ್ರಕರಣಗಳಿವೆ. ಆದರೆ ಈಗಲೇ ಎಲ್ಲದಕ್ಕೂ ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಜ್ವಲ್ ರೇವಣ್ಣ ವಾಪಸ್ ಭಾರತಕ್ಕೆ ಬಂದ ನಂತರ ಅವ್ರ ಬಳಿ ಏನೇನು ಆ್ಯಕ್ಚುಲಿ ಅವ್ರ CDಗಳಲ್ಲಿ ಏನೇನು ಭಾಗಿಯಾಗಿದ್ದರು, ಉಳಿದವ್ರು ಏನು ಭಾಗಿಯಾಗಿದ್ದರು, ಸಾಕ್ಷ್ಯಗಳೆಷ್ಟಿವೆ, ಎಷ್ಟು ಜನ ಬಂದು ಹೊರಗಡೆ ದೂರು ಕೊಡ್ತಾರೆ, ಇವೆಲ್ಲ ಅಂಶ. ಯಾಕಂದರೆ ಇದು ಸಣ್ಣ ಪ್ರಕರಣ ಅಲ್ಲ. ಈಗ ನಾವು ಚಿತ್ರದುರ್ಗದ ಸ್ವಾಮೀಜಿಯವರ ಪ್ರಕರಣ ನೋಡಿದ್ವಿ. ಅಲ್ಲಿ ಒಂದು ರೀತಿ ಪೋಕ್ಸೋ ಹಾಕಿದ ತಕ್ಷಣ ನಾವು ಜೈಲಿಗೆ ಕಳಿಸ್ಬೇಕಾಯಿತು. ತದನಂತರ ಸಮಾಜದ ಬೆಂಬಲ ಇದ್ದರೂ ಕೂಡ ಅವರು ನಿಧಾನವಾಗಿ ವೀಕ್ ಆಗ್ತಾ ಬಂದರು. ಏನು ಕಾರಣ? ಸಣ್ಣ ಹೆಣ್ಣು ಹುಡುಗರನ್ನು ಬಳಸ್ಕೊಂಡ್ರು ಅಂತಕ್ಕಂಥ ಆರೋಪ ಇರುವ ಕಾರಣ. ಇಲ್ಲೂ ಕೂಡ ಪ್ರಜ್ವಲ್ ಮೇಲೆ ನನಗನ್ಸುತ್ತೆ ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಲೈನ್ ಆ್ಯಂಡ್ ಕಟಿಂಗ್ ಅಕ್ರಾಸ್ ದ
ಸಮುದಾಯದ ಲೈನ್ ಹೊರತುಪಡಿಸಿಯೂ ಕೂಡ ಜನ ಒಂದು ರೀತಿ ಆಕ್ರೋಶಿತರಾಗಿದ್ದಾರೆ, ಜನ ಒಂದು ರೀತಿ ಬೇಸರಗೊಂಡಿದ್ದಾರೆ. ಕಾನೂನಾತ್ಮಕವಾಗಿ ಮುಂದೇನಾಗತ್ತೆ, ಸರ್ಕಾರಗಳು ಪ್ರಾಸಿಕ್ಯೂಷನನ್ನು ಎಷ್ಟು ಗಟ್ಟಿಯಾಗಿ ನಡೆಸ್ತವೆ ಅದು ಮುಂದಿನ ಭಾಗ. ಆದರೆ ತಕ್ಷಣಕ್ಕೆ ದೇವೇಗೌಡರಿಗೆ, JDSಗೆ ಮತ್ತು ರೇವಣ್ಣನವರಿಗೆ ಒಂದು ದೊಡ್ಡ ಸೆಟ್ಬ್ಯಾಕ್ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ದೇವೇಗೌಡರ ಮಗ ಜೈಲಿಗೆ ಹೋಗ್ತಕ್ಕಂಥದ್ದು ನಿಶ್ಚಿತವಾಗಿ ಒಂದು ಸೆಟ್ಬ್ಯಾಕ್ ಆಗಿದೆ. ಆದರೆ ಮುಂದೆ ಕಾನೂನಿನಾತ್ಮಕವಾಗಿ ಎಷ್ಟು ಸಾಕ್ಷ್ಯಗಳಿವೆ, ಏನಿದೆ, ಇವತ್ತಷ್ಟೇ ಈಗ ರೇವಣ್ಣ ಹೇಳಿದ್ದಾರೆ, ಪ್ರತಿಯೊಬ್ಬ ಆರೋಪಿಯೂ ಕೂಡ ಮೊದಲ ಹೇಳಿಕೆ ಇದೇ ಇರುತ್ತೆ, ಇಲ್ಲ ನನಗೆ ರಾಜಕೀಯವಾಗಿ ತುಳಿಯುವಂಥ ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ಇದೆಲ್ಲವೂ ಕೂಡ ಇರುತ್ತೆ. ಆದರೆ ನಿಶ್ಚಿತವಾಗಿ ಪ್ರಾಸಿಕ್ಯೂಷನ್ ಬಳಿ ಏನೇನಿದೆ, ಏನೇನು ಸಾಕ್ಷ್ಯ ಬರುತ್ತೆ, ಇದು ಮುಂದಿನ ಭಾಗ ಅನಿಸುತ್ತೆ. ಆದರೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ನನಗನ್ಸುತ್ತೆ 91 ವರ್ಷದ ದೇವೇಗೌಡರಿಗೆ ಈ ಪ್ರಕರಣದಿಂದ ಎಷ್ಟು ಸೆಟ್ಬ್ಯಾಕ್ ಆಗಿರ್ಬೋದು ಅಥವಾ ಎಷ್ಟು ನೋವಾಗಿರಬಹುದು. ಈ ವಯಸ್ಸಿನಲ್ಲಿ ದೇವೇಗೌಡರು ಇದನ್ನೆಲ್ಲ ನೋಡ್ಬೇಕು. ಆಮೇಲೆ ದೇವೇಗೌಡರು, ನೀವು ಅವರ ರಾಜಕಾರಣವನ್ನು ಟೀಕಿಸ್ಬೋದು, ದೇವೇಗೌಡರ ರಾಜಕಾರಣದ ಬಗ್ಗೆ ನೀವು ಆರೋಪ ಪ್ರತ್ಯಾರೋಪಗಳನ್ನು ಮಾಡಬಹುದು. ಆದರೆ ದೇವೇಗೌಡರಿಗೆ ಈ ರೀತಿಯ ವಿಷಯದಲ್ಲಿ ಒಂದು ಕಳಂಕವೂ ಕೂಡ ಅವರ ಚಾರಿತ್ರ್ಯದ ವಿಷಯದಲ್ಲಿ ಬೊಟ್ಟು ಮಾಡಂಗಿಲ್ಲ. ಚಾರಿತ್ರ್ಯದ ವಿಷಯದಲ್ಲಿ ದೇವೇಗೌಡರ ಬಗ್ಗೆ ಯಾವತ್ತೂ ಯಾರಿಗೂ ಕಳಂಕ ಹಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ. ನನಗನ್ಸುತ್ತೆ, ನಾನೀಗ ಹೆಸರು ಹೇಳಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳು ಏನು ಕರ್ನಾಟಕದಲ್ಲಿದ್ದರು, ಅವರು 5 ವರ್ಷ 10 ವರ್ಷದ ಅಧಿಕಾರ ನಂತರ ಅದೃಶ್ಯರಾಗ್ಬಿಟ್ರು. ಆದರೆ ಈ ಚಾರಿತ್ರ್ಯ ಗಟ್ಟಿತನದ ಕಾರಣದಿಂದ ದೇವೇಗೌಡರು ಸುದೀರ್ಘ ಅವಧಿಯ ರಾಜಕಾರಣವನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು, ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಆದರೆ ಅವರ ಮಗ ಮತ್ತು ಮೊಮ್ಮಗನ ಮೇಲೆ ಬಂದಿರತಕ್ಕಂಥ ಈ ಆರೋಪಗಳು, ನನಗನ್ಸುತ್ತೆ ಈಗ ಮಗನ ಮೇಲಿನ ಆರೋಪಗಳು ಪ್ರೂವ್ ಆಗ್ತವಾ ಇಲ್ವಾ ಮುಂದಿನ ಕಾನೂನಿನ ಭಾಗ, ನಾವೀಗ ಕೂತ್ಕೊಂಡು ಜಡ್ಜ್ಮೆಂಟ್ ಬರೆಯಲ್ಲ. ಆದರೆ ಮೊಮ್ಮಗನ ಬಗ್ಗೆ ಇರತಕ್ಕಂಥ ವಿಡಿಯೋಗಳೇನಿವೆ ಅವು ಒಂದು ವೇಳೆ ಸಾಕ್ಷ್ಯಗಳಾಗಿ ಪರಿವರ್ತಿತವಾದರೆ ದೇವೇಗೌಡರ ಕುಟುಂಬವನ್ನು ಜರ್ಜರಿತರನ್ನಾಗಿ ಮಾಡತಕ್ಕಂಥ ಸಾಮರ್ಥ್ಯ ಆ ವಿಡಿಯೋಗಳಿಗಿದೆ ಅಂತಕ್ಕಂಥದ್ದು ಒಂದು ವಾರದಿಂದ ಗೊತ್ತಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಮನೆಗೆ, ನ್ಯಾಯಾಧೀಶರ ಮನೆಗೆ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕೆಲವೇ ಕ್ಷಣಗಳು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. SIT ಅವರು 1 ವಾರದ ಕಾಲ ರೇವಣ್ಣನವರನ್ನ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೇಳುವ ಸಾಧ್ಯತೆ ಇದೆ. 1 ವಾರ ಪೊಲೀಸ್ ಕಸ್ಟಡಿಗೆ ರೇವಣ್ಣನವರನ್ನ ಕೇಳುವ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ, ಈ ಪ್ರಕರಣದಲ್ಲಿ, ಈ ಹಂತದಲ್ಲಿ ಜಾಮೀನು ಸಿಗಬಹುದಾ? ಹಿಂದಿನ ನಿದರ್ಶನಗಳನ್ನು ನೋಡಿದ್ರೆ ಅದರ ಸಾಧ್ಯತೆ ತೀರಾ ಕಡಿಮೆ ಅನ್ಸುತ್ತೆ. ಹಿಂದಿನ ನಿದರ್ಶನಗಳನ್ನು ನೋಡಿದ್ರೆ ಜಾಮೀನು ಸಿಗುವ ಸಾಧ್ಯತೆ ಈ ಹಂತದಲ್ಲಿ ತುಂಬ ಕಡಿಮೆ. ಹಾಕಲಾಗಿರುವ IPC ಸೆಕ್ಷನ್ಗಳು ಸೀರಿಯಸ್ ಆಗಿದ್ದಾವೆ, ನಾನ್ ಬೇಲೇಬಲ್ ಆಗಿದ್ದಾವೆ. ಅಕಸ್ಮಾತ್ ರೇವಣ್ಣನವರ ಕಡೆಯ ವಕೀಲರು ಇವತ್ತೇನಾದರೂ ವಾದ ಮಂಡನೆ ಮಾಡಿದ್ರೆ SIT ಅವರಿಗೆ ಆಬ್ಜೆಕ್ಷನ್ ಹಾಕೋದಕ್ಕೆ ಕಾಲಾವಕಾಶವನ್ನು ಕೊಡಲಾಗುತ್ತೆ. 1 ವಾರದ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. 1 ವಾರ ಕೊಡಲಾಗುತ್ತಾ? ಅದಕ್ಕಿಂತ ಕಡಿಮೆ ಮಾಡಿ ಕೊಡ್ತಾರಾ? ಗೊತ್ತಿಲ್ಲ. ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ನಿರ್ಧಾರ ಆಗುತ್ತೆ. 40 ವರ್ಷದ ನಿಷ್ಕಳಂಕ ರಾಜಕೀಯ ಮಾಡಿದ್ದೀನಿ ಅಂದ್ರು HD ರೇವಣ್ಣ. ಅದಾದ ನಂತರ ಇಂಥದ್ದೊಂದು ಆರೋಪ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಆರೋಪ, ಚಾರಿತ್ರ್ಯದ ವಿಷಯದಲ್ಲಿ ಪ್ರಕರಣ. ಪ್ರಶಾಂತ್ ಹೇಳ್ತಿದ್ದ ಹಾಗೆ ಈ ವಯಸ್ಸಿನಲ್ಲಿ ದೇವೇಗೌಡರು ಇದನ್ನೆಲ್ಲ ನೋಡಬೇಕಾದ ಪರಿಸ್ಥಿತಿ ಬಂದುಬಿಡ್ತು. ತಂದೆಯ ಮನೆಯಿಂದಾನೇ ಮಗನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದರು. ಪ್ರಶಾಂತ್, ಈ ಪ್ರಕರಣದಲ್ಲಿ ದೇವರಾಜೇಗೌಡ ಅವನ ಹೆಸರು ನೀವು ಕೂಡ ಕೇಳಿರ್ತೀರಿ, ಮತ್ತೆ ಹಾಸನದ BJP ಮುಖಂಡ. ಅವರು SIT ತನಿಖೆಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೋಬೇಕೋ ಗೊತ್ತಿಲ್ಲ ನನಗೆ. ಹಾಸನದಲ್ಲಿ ಒಕ್ಕಲಿಗ ನಾಯಕತ್ವ ಯಾರದ್ದು ಅನ್ನುವ ವಿಷಯದಲ್ಲಿ ತೀರ್ಮಾನಿಸೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ, ನಂಬರ್ 1. ನಂಬರ್ 2, ಕುಮಾರಸ್ವಾಮಿ ಅವರು ತುಂಬಾ ದೊಡ್ಡದೊಂದು ನಿರ್ಧಾರವನ್ನು ಪ್ರಕಟಿಸ್ತಾರೆ ಅಂದ್ರು. ಅದಕ್ಕೆ ನನಗನ್ಸುತ್ತೆ ನೋಡಿ, ಲೆಟ್ ಅಸ್ ಡಿಸ್ಕಸ್ ಒಕ್ಕಲಿಗ ನಾಯಕತ್ವ. ಅದಕ್ಕೋಸ್ಕರ ಇಷ್ಟೆಲ್ಲ ನಡೀತಾ ಇದೆಯಾ? ದಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ದೀಸ್ ಆಲ್ CDs. ಓಕೆ ನೋಡಿ, ಒಕ್ಕಲಿಗ ನಾಯಕತ್ವ ಯಾರದು ಅನ್ನುವ ಕಾರಣಕ್ಕೋಸ್ಕರ CDಗಳಾಗಿಲ್ಲ. CDಗಳಾಗಿದ್ದು ಮಾನಸಿಕ ವಿಕೃತಿಯ ಕಾರಣದಿಂದ. ಕರೆಕ್ಟ್. ಆ CDಗಳು ಅಲ್ಲಿದ್ವು.
ಪ್ರಾಯಶಃ ನಮ್ಗೆ ಅವಾಗ ಕಿವಿ ಕೇಳ್ತಾ ಇತ್ತು. ಬಟ್ ಅನೇಕ ಬಾರಿ ಏನಾಗುತ್ತೆ, ಮೇನ್ ಸ್ಟ್ರೀಮಿಗೆ ಬರುವವರೆಗೂ ಕೂಡ ಅಷ್ಟೊಂದು ಸಿ ಡಿಗಳ ಬಗ್ಗೆ ಹೋಗಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನಂಬರ್ 1. ನಂಬರ್ 2, ಈ ರೀತಿಯ ಸಿ ಡಿಗಳ ಬಗ್ಗೆ ನಾವು ಸುದ್ದಿ ಮಾಡಬೇಕಾ ಅಂತಕ್ಕಂಥದ್ರ ಬಗ್ಗೆ ನಮಗೆ ಅನೇಕ ಬಾರಿ ಹಿಂಜರಿಕೆ ಇರುತ್ತೆ. ಕರೆಕ್ಟ್. ಅದರ ಸತ್ಯಾಸತ್ಯತೆ ಏನು, ಅದರ ವೆರಿಫೈ ಮಾಡೋರು ಯಾರು ಅಂತಕ್ಕಂಥದ್ದು. ಆದರೆ ಚುನಾವಣೆಯ ಮುಂಚಿನ 3-4 ದಿನಗಳ ಮುಂಚೆ ಪೆನ್ ಡ್ರೈವ್ದಲ್ಲಿ ಈ ಸಿ ಡಿಗಳು ಹೊರಗಡೆ ಬರಲಿಕ್ಕೆ ತೊಡಗಿದಾಗ, ದೃಶ್ಯಗಳು ಹೊರಗಡೆ ಬರಲಿಕ್ಕೆ ತೊಡಗಿದಾಗ ಬೆಕ್ಕಸ ಬೆರಗಾಗಿ ಇಡೀ ಕರ್ನಾಟಕ ಅದನ್ನು ನೋಡ್ತಾ ಇತ್ತು. ಕಾರಣ ಇಷ್ಟೇ, ಸಿ ಡಿಯ ಕೊನೆಯ ಭಾಗದಲ್ಲಿ ಆ ಮನೆ ಕೆಲಸದವಳ ಮೇಲೆ ಆಗಿರ್ತಕ್ಕಂಥ ದೃಶ್ಯಗಳೇನಿದು ಅದು ಸಿಟ್ಟು ತರಿಸಿರೋ, ಅದು ಸಿಟ್ಟು ತರಿಸಿತ್ತು, ಒಂದು ರೀತಿ ಬೇಸರ ಮೂಡಿಸಿತ್ತು. ಒಬ್ಬ ಎಂ ಪಿ ಇದನ್ನೆಲ್ಲ ಮಾಡಬೇಕಾ, ಅಥವಾ ಎಂ ಪಿ ಅಥವಾ ಅಂತ ಅಲ್ಲಿ ಪ್ರಶ್ನೆ ಅಲ್ಲ, ಈ ಯಾವುದಿದು ಮಾನಸಿಕ ವಿಕೃತಿ ಅಂತಕ್ಕಂಥದ್ರ ಬಗ್ಗೆ ಸಿಟ್ಟು ಮೂಡಿಸಿತ್ತು. ಅದಾದ ಮೇಲೆ ಚುನಾವಣೆಗಳು ಬಂದು, ಚುನಾವಣೆ ಲಾಭ ನಷ್ಟಕ್ಕೋಸ್ಕರವೇ ಸಿ ಡಿ ಟೈಮಿಂಗನ್ನು ನಾವು ಪ್ರಶ್ನೆ ಮಾಡಬಹುದು. ಆದರೆ ಯಾವತ್ತೋ ಒಂದಿನ ಈ ರೀತಿಯ ದೃಶ್ಯಗಳು ಹೊರಗಡೆ ಬಂದೇ ಬರ್ತವೆ. ಚುನಾವಣೆಗೆ ಮುಂಚೆ ಈ ದೃಶ್ಯಗಳು ಹೊರಗಡೆ ಬಂದಾಕ್ಷಣ ಹಾಸನದಲ್ಲಿ ಈಗ ಯಾರೋ ಇದನ್ನು ಬಳಸ್ಕೊಂಡಿದ್ರೆ, ಕುಮಾರಸ್ವಾಮಿ ಹೇಳ್ತಿರ್ತಾರೆ, ಮಹಾನಾಯಕ ಒಬ್ಬರು ಬಳಸ್ಕೊಂಡು ಡಿ ಕೆ ಶಿವಕುಮಾರ್ ಹತ್ತ ಬಟ್ಟು ಮಾಡ್ತಾ ಇರ್ತಾರೆ. ದೇವೇಗೌಡರ ಕುಟುಂಬದ ವಿರೋಧಿಗಳು ಇದನ್ನು ಬಳಸ್ಕೊಂಡಿದ್ದೇ ಆದಲ್ಲಿ ಅದು ಸಿ ಡಿಯಲ್ಲಿತ್ತು ಅನ್ನುವ ಕಾರಣಕ್ಕೋಸ್ಕರ. ನೋಡಿ, ಮೊದಲು ನೀವು ಏನನ್ನೂ ಹೇಳ್ಬೋದು. ಈಗ ಸಿ ಡಿಯಲ್ಲಿ ಮಹಿಳೆಯರ ಪ್ರೈವಸಿ ಹೋಗಿದೆ, ಮಹಿಳೆಯರ ಮುಂದಿನ ಕಥೆ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸಿ ಡಿಯಿಂದ ಕಾಂಗ್ರೆಸ್ಗೆ ಲಾಭ ಆಗತ್ತಾ ಹಾಸನದಲ್ಲಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸಿ ಡಿಯಿಂದ ಕುಮಾರಸ್ವಾಮಿ ಮತ್ತು ರೇವಣ್ಣನವರ ನಡುವೆ ಇರತಕ್ಕಂಥ ಕಂದಕ ಇನ್ನಷ್ಟು ದೊಡ್ಡದಾಗಿದೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸಿ ಡಿಯಿಂದ ದೇವೇಗೌಡರಿಗೆ ಪಾಪ ಈ ವಯಸ್ಸಿನಲ್ಲಿ ಈ ದುಃಖ ಇರಬಾರ್ದಾಗಿತ್ತು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆದರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಿ ಡಿಗಳು ಯಾಕಾಗಿ ಮಾಡಲ್ಪಟ್ವು, ಯಾರು ಮಾಡಿದರು, ಮಾನಸಿಕ ವಿಕೃತಿಯ ಭಾಗವ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ, ಇದು ತನಿಖೆ ಆಗಬೇಕು. ಉಳಿದ ನಂತರ ನೋಡಿ, ಯಾವುದೇ ಒಂದು ಪ್ರಕರಣ ನಡೆದರೂ ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಇರುತ್ತೆ, ಅದರ ಲೀಗಲ್ ಕಾನ್ಸಿಕ್ವೆನ್ಸ್ ಇರುತ್ತೆ. ನನಗನ್ಸುತ್ತೆ ಹೊರಗೆ ಬರೋದಕ್ಕೆ ಪೊಲಿಟಿಕಲ್ ಉದ್ದೇಶಗಳು ಇರ್ತವೆ, ರಾಜಕೀಯ ಉದ್ದೇಶಗಳು ಇರ್ತವೆ. ರಮೇಶ್ ಜಾರಕಿಹೊಳಿ ಬಂತಪ್ಪ ಹೊರಗೆ, ರಮೇಶ್ ಜಾರಕಿಹೊಳಿ ಸಿ ಡಿ ಹೊರಗೆ ಬಂತು, ರಾಜಕೀಯ ಉದ್ದೇಶ ಇತ್ತು. ಅಜಿತೊಬ್ಬ ಈಗ ರಾಜಕೀಯ ನಾಯಕನ ಭ್ರಷ್ಟಾಚಾರದ ಪ್ರಕರಣ ಹೊರಗಡೆ, ಆತನ ಪ್ರತಿದ್ವಂದ್ವಿ ಅಥವಾ SR ಹಿರೇಮಠ್ ಥರದ ಸಾಮಾಜಿಕ ಕಾರ್ಯಕರ್ತರು ಬದ್ಧತೆ ಇರೋರು ಇದನ್ನು ತೆಗಿಬೇಕೇ ಹೊರತು ಜನಸಾಮಾನ್ಯರಿಗೆ ಇದನ್ನು ತೆಗಿಲಿಕ್ಕೆ ಆಗಲ್ಲ. ಅನೇಕ ಬಾರಿ ಮಾಧ್ಯಮಗಳು ಇದನ್ನು ಹೊರಗೆ. ರಮೇಶ್ ನಮ್ಮ ಜೊತೆ, ನಮ್ಮ ಕೋರ್ಟ್ ಬಿಟ್ ರಿಪೋರ್ಟರ್ ರಮೇಶ್ ಲೈವ್ನಲ್ಲಿ ಇದ್ದಾರೆ. ರಮೇಶ್, ಏನು ಪಾಸಿಬಿಲಿಟಿ ಕಾಣಿಸ್ತಾ ಇದೆ? 1 ವಾರ ಕಸ್ಟಡಿ ಕೇಳ್ತಾರಾ SIT ಅವರು? ಅಜಿತ್, ಏನೋ ನಿನ್ನೆ ಸಂಜೆ 6:50 ಸುಮಾರಿಗೆ ಕಸ್ಟಡಿ ಪಡೆದಂಥ SIT ಅಧಿಕಾರಿಗಳು ಕರ್ಕೊಂಡೋಗಿ ಒಂದಷ್ಟು ಮಿನಿಮಮ್ ಲೀಗಲ್ ಪ್ರೊಸೀಜರ್ಗಳಿಂದ ಅದನ್ನು ಮುಗಿಸಿರುವಂಥದ್ದು. ಅಂದರೆ ಕಸ್ಟಡಿ ಪಡೆದದ್ದು 6:50 ಆದರೂ ಕೂಡ ಅದಾದ ನಂತರ SIT ಕಚೇರಿ ಕರ್ಕೊಂಡು ಹೋದ ನಂತರ ಕೆಲ ಸಮಯ ಆದ ನಂತರ ಅರೆಸ್ಟ್ ಪ್ರೊಸೀಜರ್ ಮಾಡಿದರೆ ಆ ಸಮಯದ 24 ಗಂಟೆ ಒಳಗಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ನಾವೀಗ ಏನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ಅಂದರೆ NGV ಯಲ್ಲಿರುವಂಥ ನ್ಯಾಯಾಧೀಶರ ಕಚೇರಿಯ ಮುಂದೆ ಸಾಕಷ್ಟು ಏನೋ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೆ ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ವಿ, ವಕೀಲರು ಏನು ಕಾಣ್ತಿದ್ದಾರೆ, ರೇವಣ್ಣ ಪರ ವಕೀಲರು ಕೂಡ ಕೆಲವರು ಈಗಾಗಲೇ ಬಂದು ಯಾವ ಸಂದರ್ಭಕ್ಕೆ ಅವ್ರನ್ನ ಹಾಜರುಪಡಿಸಿದ ಸಂದರ್ಭದಲ್ಲಿ ಅಂದ್ರೆ PC ಕಸ್ಟಡಿಗೆ ಕೊಡಬಾರ್ದು ಅನ್ನುವಂಥದ್ದನ್ನ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಕಾಯ್ತಾ ಇರುವಂಥದ್ದು. ಆದರೆ ನಮಗೆ ಸಿಗ್ತಕ್ಕಂಥ ಮಾಹಿತಿ ಪ್ರಕಾರ SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ಆರ್ಗ್ಯುಮೆಂಟ್ ಅನ್ನ ಮಾಡಲಿಕ್ಕೆ ವಶಕ್ಕೆ ಪಡ್ಕೊಳ್ಳಿಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಸುಮಾರು ಒಂದು ವಾರಗಳ ಕಾಲ ವಶಕ್ಕೆ ಪಡೆಯಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. SIT ಮೂಲಗಳು ಹೇಳ್ತಿರೋ ಪ್ರಕಾರ ನಾವು ಕಸ್ಟಡಿಗೆ ಕೇಳ್ತೇವೆ, ಕಸ್ಟಡಿಗೆ ಕೊಡುವಂಥದ್ದು ಬಿಡುವಂಥದ್ದು ಕೂಡ ನ್ಯಾಯಾಧೀಶರಿಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು. ಮತ್ತೆ ನಾವಿಲ್ಲಿ ಗಮನಿಸಬಹುದು, ಒಂದು ಅಂದ್ರೆ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಜಡ್ಜ್ ಹೋಮ್ ಆಫೀಸಿಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮ್ಯಾಜಿಸ್ಟ್ರೇಟ್ಗಳು ಪೊಲೀಸ್ ಕಸ್ಟಡಿಗೆ ಕೊಟ್ಟದ್ದುಂಟು. ಕೆಲವರು ನಾಳೆ ರೆಗ್ಯುಲರ್ ಕೋರ್ಟ್ ಮುಂದೆ ಹಾಜರುಪಡಿಸಿ ಆಗ ನೀವು ಆರ್ಗ್ಯುಮೆಂಟ್ ಮಾಡಿ ನೀವು ಪೊಲೀಸ್ ಕಸ್ಟಡಿಯನ್ನು ಕೇಳಿ ಅನ್ನುವಂಥದ್ದು ಹೇಳಿದಂಥ ಉದಾಹರಣೆಗಳು ಉಂಟು. ಅಂದ್ರೆ ಇದೇ ರೀತಿ ಪೊಲೀಸ್ ಕಸ್ಟಡಿ ಕೊಡಬೇಕು ಕೊಡಬಾರದು ಅನ್ನುವಂಥದ್ದಕ್ಕೆ ಯಾವುದೇ ನಿಜವಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಸೊ ನಾನು ಬರೀ 3 ಪಾಸಿಬಿಲಿಟಿ ಬಗ್ಗೆ ಹೇಳ್ತಾ ಇದ್ದೆ. ಸೊ ಈಗ 4ನೇ ಪಾಸಿಬಿಲಿಟಿ ಕೂಡ ಇದೆ. ಒಂದು ಪಾಸಿಬಿಲಿಟಿ ನೇರವಾಗಿ ಜುಡಿಷಿಯಲ್ ಕಸ್ಟಡಿ ಕಳಿಸುವಂಥದ್ದು, ಇನ್ನೊಂದು ಪಾಸಿಬಿಲಿಟಿ ಪೊಲೀಸ್ ಕಸ್ಟಡಿ ಕೊಡುವಂಥದ್ದು. ಅದರಲ್ಲಿ ಲೀಸ್ಟ್ ಪಾಸಿಬಿಲಿಟಿ ರೇವಣ್ಣನವರ ಪರ ವಕೀಲರು ಬಂದು ವಾದ ಮಂಡಿಸಿದ ಆಧಾರದ ಮೇಲೆ ರೇವಣ್ಣವರಿಗೆ ಜಾಮೀನು ಕೊಟ್ಟು ಬಿಡುವಂಥದ್ದು. ಅದು ಲೀಸ್ಟ್ ಪಾಸಿಬಿಲಿಟಿ ಅಂದೆ. ಅದರಲ್ಲಿ 4ನೇ ಪಾಸಿಬಿಲಿಟಿ ಕೂಡ ಇದೆ.
ಮನೆಯಲ್ಲಿ ಬೇಡ, ನಾಳೆ ರೆಗ್ಯುಲರ್ ಆಗಿ ಕೋರ್ಟ್ಗೆ ತಂದು ಹಾಜರುಪಡಿಸಿ ಅಲ್ಲಿ ತನಕ ಜೈಲಿನಲ್ಲಿಡಿ ಅಂತ ಕೂಡ ಹೇಳಬಹುದು. ನಾಳೆ ವಾದ ಪ್ರತಿವಾದಗಳನ್ನು ನಾನು ಕೇಳಿಸ್ಕೊಳ್ತೀನಿ ಅಂತಾನೂ ನ್ಯಾಯಾಧೀಶರು ಹೇಳಬಹುದು. 4ನೇ ಪಾಸಿಬಿಲಿಟಿ. ಎಸ್ ರಮೇಶ್. ಖಂಡಿತ ಅಜಿತ್, ಅಂದ್ರೆ ಈಗೇನು ಅವರ ಪರ ವಕೀಲರಿಗೆ ಏನು ಬಂದಿದ್ದಾರೆ, ನಾವು ವಿಜುವಲ್ಸ್ ಅಲ್ಲಿ ಲೈವ್ ಅಲ್ಲಿ ನೋಡ್ತಾ ಇದ್ವಿ. ಅವ್ರ ವಕೀಲರು ಕೂಡ ಬಂದಂತವರು ಈಗೇನು ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತ ಅಗತ್ಯತೆ ಇಲ್ಲ. ಇದೊಂದು ತೀರಾ ರಾಜಕೀಯ ದುರ್ದೇಶವಾಗಿ ಏನೂ ಸಾಕ್ಷಿಗಳಿಲ್ಲದೆ ಅವ್ರನ್ನ ಉದ್ದೇಶಪೂರ್ವಕ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿ ಕೊಟ್ಟಾಗ ಅವ್ರಿಗೆ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿರ್ತದೆ ಪೊಲೀಸರು. ಹಾಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ, ನ್ಯಾಯಾಂಗ ಕಸ್ಟಡಿಗೆ ಕೊಡಿ ಅನ್ನುವಂಥದ್ದು. ಸೊ ಅವರಿಗೆ ನ್ಯಾಯಾಂಗ ಕಸ್ಟಡಿಗೆ ಕೊಟ್ಟದ್ದೇ ಆಗಿದ್ದಲ್ಲಿ ಬೇಲ್ ಪ್ರೊಸೀಜರ್ಗಳನ್ನ ಆದಷ್ಟು ಬೇಗ ಮುಂದುವರಿಸಲಿಕ್ಕೆ ಅವಕಾಶಗಳಿರುತ್ತೆ. ಸಾಮಾನ್ಯವಾಗಿ ಯಾವುದೊಬ್ಬ ಆರೋಪಿಯನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇಲ್ ಪಿಟಿಷನ್ಗಳನ್ನು ಅಲೋ ಆಗುವಂತಹದ್ದು ಸಾಧ್ಯತೆಗಳು ಕಡಿಮೆ. ಸೊ ಹಾಗಾಗಿ ಆದಷ್ಟು ಬೇಗ ಅವ್ರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇ ಆದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ, ಸೆಷನ್ ಕೋರ್ಟ್ ಮುಂದೆ, ಮತ್ತೆ ನ್ಯಾಯಾಲಯ ಅಂದ್ರೆ ಬೇಲ್ ಪಿಟಿಷನ್ ಅನ್ನು ಮೂವ್ ಮಾಡಿಕೊಂಡು ಆದಷ್ಟು ಬೇಗ ಆರ್ಗ್ಯುಮೆಂಟ್ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಒಂದಷ್ಟು ಅವಕಾಶಗಳಿರ್ತದೆ. ಸೊ ಹಾಗಾಗಿ ಆದಷ್ಟು ಬೇಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತೇಳಿ ಕೇಳುವಂತಹ ಸಾಧ್ಯತೆಗಳಿರ್ತದೆ. ಮತ್ತೆ ಇಲ್ಲಿ ಇವತ್ತೇ ಬೇಲ್ ಪಿಟಿಷನ್ ಆಗ್ತಾರಾ? ಸೊ ಆ ಸಾಧ್ಯತೆಗಳು ಕಡಿಮೆ. ಯಾಕೆಂದ್ರೆ ಒಂದು 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರುವಂತಹ ಸೆಕ್ಷನ್ಗಳು ಇದ್ದದ್ದೇ ಆದಲ್ಲಿ ಮ್ಯಾಜಿಸ್ಟ್ರೇಟ್ ಅದನ್ನ ಬೇಲನ್ನ ಅಲೋ ಮಾಡುವಂತ ಸಾಧ್ಯತೆಗಳು ಕಡಿಮೆ. ಸೊ ಹಾಗಾಗಿ ಬೇಲೆಬಲ್ ಸೆಕ್ಷನ್ಸ್ ಗಳಿದ್ದಾಗ ಮಾತ್ರ ಮ್ಯಾಜಿಸ್ಟ್ರೇಟ್ ಮುಂದೆ ಆರೋಪಿಯನ್ನು ಹಾಜರುಪಡಿಸಿದ ಸಂದರ್ಭದಲ್ಲಿ ಬೇಲನ್ನ ಈಗಲೇ ಕೊಡಿ ಅಂತ ಕೇಳ್ತಾರೆ. ಸೊ ಇದರಲ್ಲಿ 364A ತುಂಬಾ ಗಂಭೀರವಾದ ಪ್ರಕರಣ ಇರೋದ್ರಿಂದ ಮ್ಯಾಜಿಸ್ಟ್ರೇಟ್ ಮುಂದೆ ಬೇಲ್ ಪಿಟಿಷನ್ ಹಾಕುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಸೊ ಹಾಗಾಗಿ ಆದಷ್ಟು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ, ಆದ್ರೆ ನಾಳೆ ಸೆಷನ್ ಕೋರ್ಟ್ ಮುಂದೆ ಬೇಲ್ ಪಿಟಿಷನ್ ಹಾಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದಷ್ಟು ಏನಾದರೂ SIT ಅದಕ್ಕೆ ಹೌದು, ಖಂಡಿತ ಕಿಡ್ನಾಪ್ ಕೇಸಲ್ಲಿ ಮಾತ್ರ ಏನೇ ಪ್ರೊಸೀಜರ್ಗಳಾಗ್ತಾ ಇದ್ರು ಕಿಡ್ನಾಪ್ ಕೇಸಲ್ಲಿ ಮಾತ್ರ ಇರುವಂತದ್ದು. ಸೊ ಕಿಡ್ನಾಪ್ ಕೇಸಲ್ಲಿ ಇರುವಂತದ್ದು 364A ಇದೆ. ಸೊ ಆ ಸೆಕ್ಷನ್ ಲೈಫ್ ಅಥವಾ ಡೆತ್ ಅನ್ನ ಕೊಡುವಂತಹ ಶಿಕ್ಷೆಯನ್ನು ಅಂದ್ರೆ ಕೊಡುವಂತಹ ಗಂಭೀರವಂತಹ ಸೆಕ್ಷನ್ಸ್ ಇರುವಂತದ್ದು. ಸೊ ಅಂತಹ ಸೆಕ್ಷನ್ಸ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಬೇಲ್ ಪಿಟಿಷನ್ ಅಲೋ ಮಾಡ್ಲಿಕ್ಕೆ ಅವರಿಗೆ ಪವರ್ ಇಲ್ಲ. ಸೊ ಹಾಗಾಗಿ ಸಾಮಾನ್ಯವಾಗಿ ಬೇಲ್ ಪಿಟಿಷನ್ ಇಲ್ಲಿ ಮೂವ್ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇರುವಂತದ್ದು. ಸೊ ಹಾಗಾಗಿ ಒಂದ್ ವೇಳೆ ಅವ್ರನ್ನ ಹಾಜರುಪಡಿಸಿದ ಸಂದರ್ಭದಲ್ಲಿ SIT ಅಧಿಕಾರಿಗಳು ಏನಾದರೂ ಏನ್ ಅಲಿಗೇಷನ್ಸ್ ಮಾಡ್ತಾರೆ ಅಥವಾ ಅಂತಹ ಅಲಿಗೇಷನ್ಸ್ ಗಳಿಗೆ ಅಪೋಸ್ ಅನ್ನ ಮಾಡಲಿಕ್ಕೆ ಅವರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಹಾಜರಿರ್ತಾರೆ. ಸೊ ಹಾಗಾಗಿ SIT ಅಧಿಕಾರಿಗಳು ಏನೇ ಆರೋಪ ಮಾಡಿದ್ರು ಕೂಡ ಅದನ್ನ ಅಪೋಸ್ ಮಾಡುವ ಮೂಲಕ ತಮ್ಮ ಕ್ಲೈಂಟ್ ಅನ್ನ ಅಂದ್ರೆ ರಕ್ಷಣೆ ಮಾಡ್ಕೊಳ್ಬೇಕು, ಅವ್ರನ್ನ ಏನು ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರಿಗಾಗಲೇ ಬಂದು ನಿಂತಿರುವಂತದ್ದು. ಮತ್ತೆ ಒಳಗಡೆ ಏನೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಏನ್ ಆರ್ಗ್ಯುಮೆಂಟ್ ಆಗುವಂತ ಸಂದರ್ಭದಲ್ಲಿ ಕೂಡ SIT ಮಾಡುವಂತ ಪ್ರತಿಯೊಂದು ಆರೋಪವನ್ನ ಅವರು ಅಲ್ಲಗಳೆಯುವ ಮೂಲಕ ತಮ್ಮ ಕ್ಲೈಂಟ್ ಅನ್ನ ಆದಷ್ಟು ಉಳಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ನೀವು ಹೇಳೋದೀಗ ರೇವಣ್ಣನವರ ಪರ ವಕೀಲರು ನ್ಯಾಯಾಧೀಶರ ಹೋಮ್ ಆಫೀಸ್ ನಲ್ಲಿ ಇರೋದೇ ಇಲ್ಲ ಈಗ ಅಂತೀರಾ, ಅಥವಾ ಬಂದಿರ್ತಾರ? ಅಲ್ಲ, ಒಳಗಡೆ ಇರ್ತಾರೆ. ಅಂದ್ರೆ ಅವ್ರನ್ನ ಆರ್ಗ್ಯುಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಅವ್ರನ್ನ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಅವ್ರ ಪರವಾಗಿ ಅವರು ಅಲ್ಲಿ ಹಾಜರಾಗ್ತಾರೆ. ಸೊ ಹಾಜರಾದ್ರೂ ಕೂಡ ಬೇಲ್ ಪಿಟಿಷನ್ ಮೂವ್ ಮಾಡುವಂತ ಸಾಧ್ಯತೆಗಳು ಕಡಿಮೆ. ಸೊ ಆದ್ರೆ SIT ಅಧಿಕಾರಿಗಳು ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟು ಅವ್ರು ಏನ್ ಅಲಿಗೇಷನ್ಸ್ ಮಾಡ್ತಾರೆ ಆ ಅಲಿಗೇಷನ್ಸ್ ಗಳಿಗೆ ಒಂದಷ್ಟು ಅಪೋಸ್ ಮಾಡುವ ಮೂಲಕ ನಮ್ಮ ಕ್ಲೈಂಟ್ ಈ ರೀತಿ ಆರೋಪ ಮಾಡಿಲ್ಲ, ಸೊ ಹಾಗಾಗಿ ಅವ್ರನ್ನ PC ಕಸ್ಟಡಿಗೆ ಕೊಡಬೇಡಿ, ನ್ಯಾಯಾಂಗ ಬಂಧನಕ್ಕೆ ನೀಡಿ ಅನ್ನುವಂತ ಮನವಿಯನ್ನು ಮಾಡುವಂತ ಸಾಧ್ಯತೆಗಳಿರ್ತದೆ. ಆದ್ರೆ ಪೊಲೀಸರು ಮಾತ್ರ ಇವ್ರನ್ನ ಏನು ಅರೆಸ್ಟ್ ಮಾಡಿದ್ವಿ, ಸಾಕಷ್ಟು ಸಾಕ್ಷಿಗಳಿದೆ, ಇದು ಗಂಭೀರ ಪ್ರಕರಣ ಇದೆ, ಸೊ ಇದನ್ನ ಇನ್ನೂ ಸಾಕಷ್ಟು ತನಿಖೆ ಮಾಡಬೇಕಾದಂತ ಅಗತ್ಯ ಇದೆ. ಅಲ್ಲಿ ಮಾಜರಿಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು, ಸಂತ್ರಸ್ತೆ ಸಿಕ್ಕಿದ್ದಾರೆ ಅವರ ಹೇಳಿಕೆಯನ್ನು ಪಡ್ಕೊಂಡು ಅದಾದ ನಂತರ ಆ ಹೇಳಿಕೆ ಮೇಲೆ ಕ್ವಶನ್ ಮಾಡಬೇಕು. ಸೊ ಇನ್ನೂ ಸಾಕಷ್ಟು ತನಿಖೆ ಅಗತ್ಯ ಇರೋದ್ರಿಂದ 1 ವಾರಗಳ ಕಾಲ ನಮಗೆ ಕಸ್ಟಡಿ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ತಾರೆ. ಸೊ ಹಾಗಾಗಿ ಒಂದು ಪೊಲೀಸರು ತಮ್ಮ ಕಸ್ಟಡಿ ಕೊಡವಿ ಅನ್ನುವಂಥ ವಾದವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಪೊಲೀಸ್ ಕಸ್ಟಡಿ ಕೊಡಬೇಡಿ ಅನ್ನುವಂಥದ್ದು ಪ್ರಮುಖವಾದ ರೇವಣ್ಣ ಪರ ವಕೀಲರದ್ದಾಗಿರ್ತದೆ. ಸೊ ಹಾಗಾಗಿ ಕೊನೆಗೆ ಯಾರ ವಾದ ಅಲ್ಲಿ ಮೇಲ್ಗೈ ಆಗುತ್ತೆ, ನ್ಯಾಯಾಧೀಶರು ಯಾವ ರೀತಿ ಅಂತ ಆದೇಶವನ್ನು ಮಾಡ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತದ್ದು. ಮತ್ತೆ ಈ ಪ್ರಕರಣ ಮೇಲ್ನೋಟಕ್ಕೆ ಕಂಡ್ರೆ ಪೊಲೀಸ್ ಕಸ್ಟಡಿ ತೀರಾ ಅತ್ಯಗತ್ಯ ಆಗಿರುವಂತಹ ಪ್ರಕರಣ ಆಗಿರುವಂತದ್ದು. ಆದ್ರೆ ಹೋಮ್ ಆಫೀಸ್ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನುವಂತ ಆದೇಶವನ್ನ ಪುರಸ್ಕರಿಸ್ತಾರ ಅಥವಾ ನಾಳೆ ರೆಗ್ಯುಲರ್ ಕೋರ್ಟ್ ಮುಂದೆ ಬಂದು ನೀವು ಆರ್ಗ್ಯೂ ಮಾಡಿ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ ರೀ ರಮೇಶ್, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿದ ನಂತರ ಕೋರಮಂಗಲದಲ್ಲಿ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಮಾಧ್ಯಮಗಳ ಕ್ಯಾಮರಾಗಳಿಗೆ ಕೈ ಬೀಸಿ HD ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲಿ ತೆರಳಿದರು. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.